ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ, ಕೃಷಿ ಖುಷಿ ಚಾನಲ್ನ ಹೊಸವಿಡಿಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಅಡಿಕೆ ತೋಟದ ಒಳಗಡೆ ನಾವು ಎಡೆ ಕೃಷಿ ಮಾಡ್ತೇವೆ. ಅಂದರೆ ಬಾಳೆ ಇರಬಹುದು, ಕರಿಮೆಣಸು ಇರಬಹುದು, ಕೊಕ್ಕೋ ಇರಬಹುದು, ಏನೆಲ್ಲ ಗಿಡಗಳನ್ನು ನೆಡ್ತೇವೆ. ಹೀಗೆ ನೆಡುವುದರ ಉದ್ದೇಶ ಏನು, ಯಾಕೆ ನೆಡಬೇಕು ಮುಂತಾದ ವಿಷಯಗಳ ಬಗ್ಗೆ ನಾನು ಸ್ವಲ್ಪ ಮಾಹಿತಿಯನ್ನು ಕೊಡ್ತೇನೆ. ಹೆಚ್ಚಿನವರೆಲ್ಲ ಎಡೆ ಕೃಷಿ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಅವರ ಆದಾಯವನ್ನು ಹೆಚ್ಚಿಸಿಕೊಳ್ಳಿಕ್ಕಾಗಿ. ಅಂದರೆ ನಮಗೆ ಅಡಿಕೆಯಲ್ಲಿ ಬರುವಂಥ ಇಳುವರಿ ಸಾಕಾಗುವುದಿಲ್ಲ, ಅದಕ್ಕಾಗಿ ಬೇರೆ ಬೇರೆ ಗಿಡಗಳನ್ನು ನೆಡುವುದು. ಅಂದರೆ ಕರಿಮೆಣಸು, ಕೊಕ್ಕೋ, ಬಾಳೆ, ಜಾಯಿಕಾಯಿ ಹೀಗೆಲ್ಲ ನೆಡ್ತೇವೆ. ಅಂದರೆ ಅವರ ಉದ್ದೇಶ ಏನಾಗಿರ್ತದೆ ಅಂತ ಹೇಳಿದರೆ, ಅದರಿಂದ ಇಳುವರಿ ಬಂದರೆ ನಮಗೆ ಹಣಕಾಸಿನ ಪರಿಸ್ಥಿತಿ ಉತ್ತಮ ಆಗ್ತದೆ ಅಂತ. ಆದರೆ ಸ್ನೇಹಿತರೆ, ನಿಜವಾಗಿ ಹೇಳುವುದಾದರೆ ನಾವು ಅಡಿಕೆ ತೋಟದ ಒಳಗಡೆ ಎಡೆ ಕೃಷಿ ಮಾಡುವುದರ ಉದ್ದೇಶ ಏನಾಗಿರಬೇಕಂತ ಹೇಳಿದರೆ, ನಮ್ಮ ಮನಸ್ಸಿನ ಖುಷಿಗಾಗಿರಬೇಕು. ನಾವು ಹಣದ ಉದ್ದೇಶಕ್ಕಾಗಿಯೇ ನಾವು ಎಡೆ ಕೃಷಿಯನ್ನು ಮಾಡಿದರೆ ಅಥವಾ ಯಾವುದೇ ಕೃಷಿ ಮಾಡಿದರೆ ನಮಗೆ ಅದರಲ್ಲಿ ಖಂಡಿತವಾಗಿಯೂ ಖುಷಿ ಸಿಗುವುದಿಲ್ಲ ಸ್ನೇಹಿತರೆ. ಇಲ್ಲಿ ನಾವು ಮೊದಲನೇ ಕೆಲಸ ಏನಂತ ಹೇಳಿದರೆ, ಮನಸ್ಸಿನ ಖುಷಿಗಾಗಿ ಕೃಷಿ ಮಾಡಬೇಕು. ಎರಡನೇದ್ದು ಏನಂತ ಹೇಳಿದರೆ, ನಮ್ಮ ಮಣ್ಣಿನ ಪೋಷಕಾಂಶ ಹೆಚ್ಚಾಗ್ತದೆ ಅಂತ ಕೃಷಿ ಮಾಡಬೇಕು ಸ್ನೇಹಿತರೆ. ಈಗ ನೋಡಿ, ನಾನಿಲ್ಲಿ 4 ಗಿಡದ ಮಧ್ಯೆ ಒಂದು ಬಾಳೆ ಗಿಡ ನೆಟ್ಟಿದ್ದೇನೆ. ಬಾಳೆ ಗಿಡದ ಬುಡವನ್ನೊಮ್ಮೆ ಪರಿಶೀಲನೆ ಮಾಡಿ, ಎಷ್ಟು ಗೊಬ್ಬರ ಸೃಷ್ಟಿಯಾಗಿದೆ ಅಂತ, ಪೋಷಕಾಂಶಗಳು ಎಷ್ಟು ಸೃಷ್ಟಿಯಾಗಿದೆ ಅಂತ ನೋಡಿ. ನಿಮಗೆ ಕಾಣಬಹುದು, ನೇರವಾಗಿ ಗೊಬ್ಬರದ ರಚನೆ ನೋಡ್ಬೋದು ನಿಮಗೆ. ನೋಡಿ, ಎಲ್ಲ ರೀತಿಯ ಪೋಷಕಾಂಶಗಳನ್ನು ತುಂಬಿರುವಂತಹ ಅಡಿಕೆ ಗಿಡಗಳಿಗೆ ಬೇಕಾದಂತಹ ಪೋಷಕಾಂಶಗಳು ಇದರಲ್ಲಿ ಇರುವಂಥದ್ದು. ಇದನ್ನು ನಾವು ಯಾವುದೇ ಹಣವನ್ನು ಕೊಡದೆ ಅತಿ ಕಡಿಮೆ ಖರ್ಚಿನಲ್ಲಿ ಮಾಡಲಿಕ್ಕೆ ಆಗುವಂತಹ ಒಂದು ಕೃಷಿ ಇದ್ದರೆ ಅದು ಬಾಳೆ ಕೃಷಿ ಸ್ನೇಹಿತರೆ. ನೋಡಿ, ಒಂದು ಗಿಡ ನೆಟ್ಟಿದ್ದೇನೆ, ಅದರ ಸುತ್ತಮುತ್ತ ಎಷ್ಟು ಕಂದುಗಳು ಬಂದಿದೆ ಅಂತ ನೋಡಿ. ಅಂದರೆ ನಮಗೆ ಮನಸ್ಸಿದ್ದರೆ ಇದನ್ನು ಎಬ್ಬಿಸಿ ಇನ್ನು ಬೇರೆ ಬೇರೆ ಜಾಗದಲ್ಲಿ ನೆಡಬಹುದು, ಯಾವುದೇ ಖರ್ಚಿಲ್ಲದೆ ಉಚಿತ. ಹಾಗಂತ ನೀವು ಎಲ್ಲ ಕಡೆ ಬಾಳೆ ಗಿಡ ನೆಟ್ಟಿದ್ದರೆ ಪದೇ ಪದೇ ನೆಡುವ ಅಗತ್ಯವೂ ಇಲ್ಲ. ಏನು ಮಾಡಬೇಕು, ಒಂದು ಸ್ವಲ್ಪ ಬೆಳವಣಿಗೆ ಆದ ಕೂಡಲೇ ಆ ಕಂದುಗಳನ್ನು ಕತ್ತರಿಸಿ ಒಂದು ಅಲ್ಲಿಯೇ ಬಿಡಬೇಕು. ಇಲ್ಲದಿದ್ದರೆ 4 ಅಡಿಕೆ ಗಿಡದ ಮಧ್ಯಕ್ಕೆ ಹಾಕಿಬಿಡಬೇಕು. ಯಾಕೆಂತ ಹೇಳಿದರೆ, ಹೆಚ್ಚಿನವರಿಗೆ ಗೊತ್ತಿರಬಹುದು, ಬಾಳೆಯಲ್ಲಿ ಅತ್ಯಧಿಕ ಪೊಟ್ಯಾಷ್ ಇದೆ ಅಂತ. ಈ ಪೊಟ್ಯಾಷ್ನಿಂದ ಏನು ಲಾಭ ಅಂತ ಹೇಳಿದರೆ, ನಮ್ಮ ಅಡಿಕೆಯ ಕಾಯಿ ಕಟ್ಟುವಿಕೆಯ ಗುಣ ಹೆಚ್ಚಾಗ್ತದೆ. ಇದಕ್ಕೆ ಪೊಟ್ಯಾಷ್ ಬೇಕೇ ಬೇಕು. ಎರಡನೇದಾಗಿ, ತೋಟದಲ್ಲಿ ಎರೆಹುಳಗಳಿರ್ತದೆ ನೋಡಿ, ಗೆದ್ದಲುಗಳು, ಜೀವಿಗಳು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಇರ್ತದೆ ನೋಡಿ. ಇದಕ್ಕೆ ಅತ್ಯುತ್ತಮ ಆಹಾರ ಸ್ನೇಹಿತರೆ ಈ ಬಾಳೆ ಗಿಡದ ತ್ಯಾಜ್ಯಗಳು. ಅದರ ಒಣಗಿದ ಇದು ಎಲೆ ಇರಬಹುದು ಅಥವಾ ದಿಂಡಿ ಇರಬಹುದು. ಹಾಗೆಯೇ ನೋಡಿ, ಹೀಗೆ ಕತ್ತರಿಸಿ ಹಾಕಿದಂತಹ ನಮಗೆ ಅನಗತ್ಯ ಕಂದುಗಳು. ಯಾಕೆ ಕತ್ತರಿಸಬೇಕಂತ ಹೇಳಿದರೆ, ನಾವು ಎಲ್ಲ ಕಂದುಗಳನ್ನು ಬಿಟ್ಟರೆ ನಮ್ಮ ಮುಖ್ಯ ಬಾಳೆ ಗಿಡ ದುರ್ಬಲ ಆಗ್ತದೆ, ದೊಡ್ಡ ದೊಡ್ಡ ಗೊನೆಗಳನ್ನು ಬಿಡುವುದಿಲ್ಲ. ಯಾವುದೇ ಖರ್ಚಿಲ್ಲದೆ ಅತಿ ಕಡಿಮೆಯಲ್ಲಿ ಮಾಡುವಂತಹ ಒಂದು ಅಡಿಕೆ ತೋಟದ ಒಳಗಡೆ ಮಾಡುವಂಥ ಒಂದು ಎಡೆ ಕೃಷಿ ಅಂತ ಹೇಳಿದರೆ ಬಾಳೆ. ಹಾಗಾಗಿ ನೀವು ನೆಡುವಾಗಲೇ ಹಣದ ಲೆಕ್ಕಾಚಾರ ಮಾಡಿ ಬಾಳೆ ಗಿಡ ನೆಟ್ಟರೆ ಯಾವುದೋ ಗಾಳಿಗೆ ಬಂದು ಮುರಿದು ಹೋಗ್ಬೋದು, ಯಾವುದೋ ಕಾಡು ಪ್ರಾಣಿಗಳು ತಿಂದು ಹಾಳು ಮಾಡಬಹುದು. ಈಗ ನಿಮಗೆ ನಿರಾಸೆ ಆಗದೆ ಮತ್ತೇನಾಗ್ತದೆ, ನಿಮಗೆ ಮನಸ್ಸಿಗೆ ಬೇಸರ ಆಗ್ತದೆ, ನೀವು ನೆಡುವುದನ್ನೇ ಬಿಡ್ತೀರಿ. ನಿಮಗೆ ಉದಾಹರಣೆಗೆ ನಾನೊಂದು ತೋರಿಸ್ತೇನೆ. ನಾನು ಈ ಜಾಗದಲ್ಲಿ ಇದರಲ್ಲಿ ಒಂದು 200 ಅಡಿಕೆ ಗಿಡ ಇದೆ. ಇದರ ಮಧ್ಯದಲ್ಲಿ ನಾನು 1 ತಿಂಗಳ ಹಿಂದೆ ಟಿಶ್ಯೂ ಕಲ್ಚರ್ ನೇಂದ್ರ ಗಿಡಗಳು ಒಂದು 50 ಗಿಡ ಹಾಕಿದ್ದೆ ಸ್ನೇಹಿತರೆ. ನೋಡಿ ಹೇಗಿದೆ ಗಿಡ ಅಂತ. ಅತೀ ಸಣ್ಣ ಗಿಡ ಬರುವುದು ಟಿಶ್ಯೂ ಕಲ್ಚರ್ಡ್ ಅಂತ ಹೇಳಿದರೆ, ಅಂಗಾಂಶ ಕೃಷಿ ಅಂತ ಹೇಳುವುದು. ಅದಕ್ಕೆ ಒಳ್ಳೆಯ ಗುಣಮಟ್ಟದಲ್ಲಿ ಇರ್ತದೆ. ನೋಡಿ, ಇನ್ನೊಂದು ಗಿಡ ನೋಡಿ, ಇಲ್ಲಿ ನಾನು ಹೆಚ್ಚಿನ 4 ಗಿಡದ ಅಡಿಕೆ ಮಧ್ಯೆ ಹಾಕಿದ್ದೆ. ಆದರೆ ಈಗ ನೋಡುವಾಗ ಕೆಲವು ಗಿಡಗಳನ್ನೆಲ್ಲ ಯಾವುದೋ ಕಾಡು ಪ್ರಾಣಿಗಳು ತಿಂದೋಗಿದೆ. ತಲೆಬಿಸಿ ಮಾಡುವವರಿಗೆ ಇಷ್ಟು ಸಾಕು ಸ್ನೇಹಿತರೆ. ಯಾಕಂತ ಹೇಳಿದರೆ, ಅಯ್ಯಯ್ಯೋ ನಾನು ನೆಟ್ಟ ಗಿಡಗಳನ್ನೆಲ್ಲ ಯಾವುದೋ ಪ್ರಾಣಿಗಳು ತಿಂದು ಹೋಯಿತು ಅಂತ. ಆದರೆ ನಾನು ಅದಕ್ಕೆ ಚಿಂತೆನೇ ಮಾಡೋದಿಲ್ಲ. ಉಳಿದದ್ದು ನಮ್ಮದು, ಎಷ್ಟು ಉಳಿದಿದೆ ಅದರಲ್ಲೇ ಖುಷಿ ಪಡೋದು. ನೋಡಿ, ಇಲ್ಲಿ ಒಂದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇನ್ನು ಕಾಡು ಪ್ರಾಣಿಗಳು ತಿಂದರೂ ಖುಷಿ ಪಡಬೇಕು. ಯಾಕಂತ ಹೇಳಿದರೆ, ಆ ಕಾಡು ಪ್ರಾಣಿಗಳು ಧರ್ಮಕ್ಕೆ ಬಂದು ತಿಂದು ಹೋಗೋದಿಲ್ಲ ಸ್ನೇಹಿತರೆ. ಅದರ ಹಿಕ್ಕಿಯನ್ನು ನಮ್ಮ ತೋಟಕ್ಕೆ ಹಾಕಿಯೇ ಹಾಕ್ತದೆ. ಅದು ನಮ್ಮ ಗಿಡಗಳಿಗೆ ಅತ್ಯುತ್ತಮ ಗೊಬ್ಬರ ಆಗಿರ್ತದೆ. ಯಾವುದೇ ರೀತಿಯ ಫಲಾಪೇಕ್ಷೆ ಇಲ್ಲದೆ ನಾವು ಕೃಷಿ ಮಾಡಿದರೆ 50 ಗಿಡದಲ್ಲಿ ನನಗೆ 10 ಬಾಳೆ ಗಿಡ ಉಳಿದ್ರೂ ಕೂಡ ಅದರಿಂದ ನನ್ನ ಮನಸ್ಸಿಗೆ ಸಿಗುವಂಥ ಖುಷಿ ಸಿಗ್ತದೆ ಸ್ನೇಹಿತರೆ. ಇನ್ನು ಕೇವಲ 20 ರೂಪಾಯಿಯಲ್ಲಿ ಒಂದು ಅತಿ ಕಡಿಮೆಯಲ್ಲಿ ಸಿಗುವಂಥ ಒಂದು ಗಿಡದ ಸ್ನೇಹಿತರೆ, ಒಳ್ಳೆಯ ಇಳುವರಿ ಕೊಡುವಂತಹ, ಒಳ್ಳೆಯ ಲಾಭ ಕೊಡುವಂಥ ಒಂದು ಎಡೆ ಕೃಷಿ ಇದೆ. ಯಾವುದು ನೋಡಿ, ಇಲ್ಲಿ ಕೊಕ್ಕೋ ಸ್ನೇಹಿತರೆ ನಮ್ಮ ಅಡಿಕೆ ತೋಟದ ಒಳಗಡೆ ಚೆನ್ನಾಗಿ ಬೆಳೀತದೆ ನೋಡಿ. 1 ವರ್ಷದ ಗಿಡ ಇದು. ಕೇವಲ 20 ರೂಪಾಯಿ ಕೊಟ್ಟು ನಾನು ನೆಟ್ಟಿದ್ದೇನೆ. ಇದರಿಂದ ನಮ್ಮ ಮಣ್ಣಿಗೆ ಎಷ್ಟು ಲಾಭ ಆಗ್ತದೆ ಅಂತ ಹೇಳಿದರೆ, ಇದರ ಹಣ್ಣೆಲೆ ಎಲ್ಲ ಬಿದ್ದಾಗ ನೋಡಿ, ದೊಡ್ಡ ದೊಡ್ಡ ಎಲೆಗಳನ್ನು ಕೊಡ್ತದೆ ನೋಡಿ.
ಈ ಹಣ್ಣೆಲೆಗಳು ಬಿದ್ದಾಗ ನಮ್ಮ ಭೂಮಿಯಲ್ಲಿರುವ ಜೀವಿಗಳಿಗೆ ಅತ್ಯುತ್ತಮ ಆಹಾರ. ವಿವಿಧ ರೀತಿಯ ಎಲೆಗಳನ್ನು ತಿಂದು ಬೆಳೆಯಬೇಕು ಸ್ನೇಹಿತರೆ. ಕೇವಲ ನಿಮ್ಮ ತೋಟದಲ್ಲಿರುವಂಥ ಹುಲ್ಲನ್ನು ತಿಂದರೆ ಏನು ಉದ್ಧಾರ ಆಗೋದಿಲ್ಲ. ಅದು ಈ ಹುಲ್ಲಿನಲ್ಲಿ ಏನು ಅದಕ್ಕೆ ಪೋಷಕಾಂಶಗಳು ಇರುವುದಿಲ್ಲ. ಈ ರೀತಿಯಲ್ಲಿ ನೋಡಿ, ಬೇಕಾದಷ್ಟು ಎಲೆಗಳಿದ್ರೂ ಕೂಡ ನಾವು ನೆಟ್ಟ ಎಲೆಗಳಿಂದ ಅತ್ಯುತ್ತಮ ಆಹಾರ ಅದಕ್ಕೆ ಸಿಗ್ತದೆ. ಅಷ್ಟೇ ಅಲ್ಲದೆ ಈ ಕೊಕ್ಕೋ ಹಣ್ಣುಗಳಿಂದ ಒಳ್ಳೆಯ ಆದಾಯ ಕೂಡ ದೊರೀತದೆ. ಅಷ್ಟೇ ಅಲ್ಲದೆ ನಮ್ಮ ತೋಟ ಕೂಡ ನೋಡಲಿಕ್ಕೂ ಒಂದು ಚೆಂದ ಇರ್ತದೆ. ಅತಿ ಕಡಿಮೆ ಹಣದಲ್ಲಿ ಈ ಕೊಕ್ಕೋ ಕೃಷಿಯನ್ನು ನಾವು ಎಡೆ ಕೃಷಿಯಾಗಿ ಮಾಡ್ಬೋದು ಸ್ನೇಹಿತರೆ. ಅತ್ಯಧಿಕ ಬೇಡಿಕೆಯುಳ್ಳ ಒಂದು ಬೆಳೆ ಅಂತ ಹೇಳಿದರೆ ಕರಿಮೆಣಸು. ಸಾಂಬಾರ ಪದಾರ್ಥ ಅಂತ ಹೇಳ್ತೇವೆ. ಅಂದರೆ ನಮ್ಮ ಅಡುಗೆ ಮನೆಯಲ್ಲಿ ಉಪಯೋಗಿಸುವಂತಹ ಒಂದು ಮೆಣಸು, ಕರಿಮೆಣಸು. ಅಷ್ಟೇ ಅಲ್ಲದೆ ಔಷಧೀಯ ಗುಣದಲ್ಲಿ ಕೂಡ ಅದು ಅತ್ಯುತ್ತಮ ಪಾಲನ್ನು ಪಡೆದುಕೊಂಡಿದೆ. ಒಳ್ಳೆಯ ಬೆಲೆ ಕೂಡ ಇದೆ. ಇದಕ್ಕೇನು ಜಾಸ್ತಿ ಖರ್ಚು ಮಾಡುವ ಅಗತ್ಯ ಇಲ್ಲ. ನಾವು ಹಣ ಕೊಟ್ಟು ತೆಗೊಂಡ್ರೂ ಕೂಡ ಒಂದು ಗಿಡಕ್ಕೆ 20 ರೂಪಾಯಿ ಒಳಗೆ ಸಿಗ್ತದೆ. ಅಷ್ಟೇ ಅಲ್ಲದೆ ನಮ್ಮ ನೆರೆಕರೆಯವರಲ್ಲಿ ಅಥವಾ ನಮ್ಮ ಸ್ವಂತ ತೋಟದಲ್ಲಿ ಬಳ್ಳಿಗಳಿದ್ದರೆ ಆ ಬಳ್ಳಿಗಳನ್ನು ಕೂಡ ಕಟ್ಟಿಂಗ್ ಮಾಡಿ ಸುಲಭದಲ್ಲಿ ಯಾವುದೇ ಜಾಸ್ತಿ ಖರ್ಚು ಮಾಡದೆ ಅತೀ ಸರಳ ವಿಧಾನದಲ್ಲಿ ಇದನ್ನು ನೆಡ್ಬೋದು ಸ್ನೇಹಿತರೆ. ನೋಡಿ, ನಾನು ಇಲ್ಲಿ ನೆಟ್ಟಿದ್ದೇನೆ. ನನ್ನ ಸ್ನೇಹಿತರ ಕೊಟ್ಟ ಗಿಡ ಇದು ಕೂಡ ಒಂದು 20 ದಿನದ ಹಿಂದೆ ಕೊಟ್ಟದ್ದು. ನೋಡಿ, ನಾನು ಕೇವಲ ಬಳ್ಳಿಯನ್ನು ನೆಲದ ಮೇಲೆ ಇಟ್ಟು ಸ್ವಲ್ಪ ಹೊರಗಿನಿಂದ ತಂದು ಅದರ ಮೇಲೆ ಮಣ್ಣನ್ನು ಹಾಕಿ ಬಿಟ್ಟದ್ದು. ಈಗ ನೋಡಿ, ಬೇರುಗಳ ಬೆಳವಣಿಗೆ ಆಗಿ ಗಿಡಗಳು ಬದುಕಿಕೊಂಡಿದೆ. ನೋಡಿ, ಇಲ್ಲಿ ಕಾಣ್ಬೋದು ನಿಮಗೆ. ನೋಡಿ, ಗಿಡಗಳು ಬದುಕಿದೆ ಅಂತ ಹೇಳಲಿಕ್ಕೆ ಇಲ್ಲಿ ಬೇರುಗಳು ಬಂದಿದೆ. ನೋಡಿ, ಇಲ್ಲಿ ಸಹ ಮೇಲ್ಮುಖದಲ್ಲಿ ಬಂದಿದೆ. ಇಲ್ಲೆಲ್ಲ ಬೇರುಗಳು ನಿಮಗೆ ಇಲ್ಲಿ ಹಸಿರು ಕಾಣ್ತದೆ. ಇದು ಸತ್ತಿದ್ರೆ ಇಲ್ಲಿ ಕಪ್ಪಾಗ್ತದೆ. ಹಾಗಾಗಿ ಅತಿ ಸರಳ ವಿಧಾನದಲ್ಲಿ ನನಗೆ ಇಲ್ಲಿ ಕರಿಮೆಣಸು ಬಳ್ಳಿ ನೆಟ್ಟಾಗಿದೆ. ಇನ್ನು ನಾನು ಇದಕ್ಕೆ ನನ್ನ ಪದ್ಧತಿಯ ಪ್ರಕಾರ ಯಾವುದೇ ರೀತಿಯ ಗೊಬ್ಬರವನ್ನು ನಾನು ಕೊಡುವುದಿಲ್ಲ ಸ್ನೇಹಿತರೆ. ಯಾಕಂತ ಹೇಳಿದರೆ ನನ್ನ ತೋಟದ ಮಣ್ಣಿನಲ್ಲಿ ಪ್ರತಿಯೊಂದು ಗಿಡಕ್ಕೂ ಬೇಕಾದಷ್ಟು ಪೋಷಕಾಂಶಗಳು ಅತಿ ಹೆಚ್ಚು ಇರುವ ಕಾರಣ ನಾನು ಯಾವುದೇ ಗೊಬ್ಬರವನ್ನು ಹೊರಗಿನಿಂದ ತಂದು ಹಾಕುವ ಪದ್ಧತಿ ಇಲ್ಲ. ಈ ಕರಿಮೆಣಸಿಗೂ ನಾನು ಹಾಕುವುದಿಲ್ಲ. ನೋಡಬೇಕು ಮುಂದಿನ ದಿನಗಳಲ್ಲಿ ಇದರ ಬೆಳವಣಿಗೆ ಹೇಗೆ ಆಗ್ತದೆ ನನಗೂ ಗೊತ್ತಿಲ್ಲ. ಗೊಬ್ಬರ ಕೊಡದಿದ್ದರೆ ಏನಾಗ್ತದೆ ಅಂತ ನನಗೂ ಗೊತ್ತಿಲ್ಲ. ಆದರೂ ನನ್ನದೊಂದು ಪ್ರಯೋಗ, ನನ್ನೊಂದು ಪ್ರಯತ್ನ ಸ್ನೇಹಿತರೆ. ಯಾವುದೇ ಖರ್ಚು ಮಾಡುವುದಿಲ್ಲ ನಾನು. ಅಡಿಕೆಗೆ ಯಾವುದೇ ಗೊಬ್ಬರ ಕೊಡದೆ ಒಳ್ಳೆಯ ಇಳುವರಿ ಅಂತ ತೆಗಿತಾ ಇರುವ ಕಾರಣ ಇನ್ನು ಇದಕ್ಕೆ ಗೊಬ್ಬರ ಯಾಕೆ ಕೊಡಬೇಕು? ಎಲ್ಲ ರೀತಿಯ ಪೋಷಕಾಂಶಗಳು ಈ ಮಣ್ಣಿನಲ್ಲಿ ಇರುವ ಕಾರಣ ಯಾವುದೇ ರೀತಿಯ ಗೊಬ್ಬರ ಕೊಡುವುದಿಲ್ಲ. ಹಾಗಾಗಿ ರೋಗ ಬಾಧೆ ಕೂಡ ಕಮ್ಮಿ ಇರಬಹುದು ಅಂತ ನನ್ನೊಂದು ಲೆಕ್ಕಾಚಾರ ಸ್ನೇಹಿತರೆ. ಈ ಗಿಡಗಳು ಇನ್ನು ಅಡಿಕೆಗೆ ಚೆನ್ನಾಗಿ ಹಬ್ತದೆ, ತುಂಬ ದಪ್ಪನೆಯಾಗಿ ಹಬ್ತದೆ. ಹೀಗೆ ಹಬ್ಬಿದಾಗ ಅದರ ಎಲೆಗಳು ಬೀಳ್ತದೆ ನೋಡಿ, ಹಣ್ಣಾದ್ದು. ಅದೇ ನಮಗೆ ಲಾಭ. ನಾವು ಅದನ್ನು ಲಾಭ ಅಂತ ತಿಳ್ಕೊಳ್ಬೇಕು ಸ್ನೇಹಿತರೆ. ಇದರಲ್ಲಿ ಕರಿಮೆಣಸು ಆಗಿ ಅದನ್ನು ಕೊಯ್ದು ನಾನು ಅದರಿಂದ ಹಣ ಮಾಡ್ತೇನೆ ಅಂತ ಯಾವಾಗ ನಾವು ಆಲೋಚನೆ ಮಾಡ್ತೇವೋ ಅಲ್ಲಿ ನಾವು ಸೋಲುವುದು ಸ್ನೇಹಿತರೆ. ನಮಗೆ ಉದ್ದೇಶ ಏನಾಗಿರಬೇಕು? ಕರಿಮೆಣಸು ಬಳ್ಳಿಯನ್ನು ನೆಡುವುದು, ಅದನ್ನು ಚೆನ್ನಾಗಿ ಹಬ್ಬಿಸುವುದು, ಅದರ ಎಲೆಗಳು ಭೂಮಿಗೆ ಬೀಳಬೇಕು. ಅದನ್ನು ತಿಂದು ನಮ್ಮ ಎರೆಹುಳಗಳು ಚೆನ್ನಾಗಿ ಅಭಿವೃದ್ಧಿ ಆಗಬೇಕು. ನಮ್ಮ ಮಣ್ಣಿನಲ್ಲಿರುವ ಗೆದ್ದಲು ಹುಳಗಳು ಒಳ್ಳೆಯ ಅಭಿವೃದ್ಧಿ ಆಗಬೇಕು. ಕೋಟಿ ಕೋಟಿ ಜೀವಿಗಳು ಅಭಿವೃದ್ಧಿ ಆಗಬೇಕು. ಹೀಗೆ ಮನಸ್ಸಲ್ಲಿದ್ದರೆ ನಮಗೆ ಯಾವುದೇ ರೀತಿಯ ಒಂದು ಮಾನಸಿಕ ಚಿಂತೆ ಬರುವುದಿಲ್ಲ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಕಾಣ್ತದೆ ಗಿಡಗಳು. ಯಾವುದಿದು? ಜಾಯಿಕಾಯಿ. ಹೌದು ಸ್ನೇಹಿತರೆ, ನಮ್ಮಲ್ಲಿ ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಚೆನ್ನಾಗಿದ್ದರೆ ಜಾಯಿಕಾಯಿ ಗಿಡಗಳನ್ನು ನಮ್ಮ ತೋಟದ ಒಳಗಡೆ ಹಾಕಿಕೊಳ್ಬಹುದು. ಇದಕ್ಕೂ 50% ನೆರಳು ಬೇಕು. ಹಾಗಾಗಿ ಅಡಿಕೆ ತೋಟದ ಒಳಗಡೆ ಚೆನ್ನಾಗಿ ಬೆಳೀತದೆ. ಇದನ್ನು ನಾವು ಒಂದು ಗಿಡಕ್ಕೆ 400 ರೂಪಾಯಿಯಷ್ಟು ಖರ್ಚು ಮಾಡಬೇಕಾಗ್ತದೆ. ಅಂದರೆ ಸ್ವಲ್ಪ ದುಬಾರಿ ಗಿಡ. ನಾವು ಒಮ್ಮೆಲೆ ಸಾಲ ಸೋಲ ಮಾಡಿ ಹಣ ಹಾಕಿ ಗಿಡ ನೆಡುವುದಲ್ಲ ಸ್ನೇಹಿತರೆ. ವರ್ಷಕ್ಕೆ ಒಂದು 5, 10, 20 ಅವರವರ ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಗಿಡಗಳನ್ನು ತಂದು ನೆಟ್ಟರೆ ಪ್ರತಿ ವರ್ಷವೂ ನಮ್ಮ ತೋಟದಲ್ಲಿ ಒಂದು 5-6 ವರ್ಷ ಆಗುವಾಗ ಎಲ್ಲ ಕಡೆಯೂ ಜಾಯಿಕಾಯಿ ಗಿಡಗಳು ತುಂಬಿರ್ತದೆ. ಒಳ್ಳೆಯ ಬೆಲೆ ಮತ್ತು ಎರೆಹುಳಗಳಿಗೆ ಒಳ್ಳೆಯ ಆಹಾರ ಇದರಿಂದ ಸಿಗ್ತದೆ. ನೋಡಿ ಎಷ್ಟು ಹಸಿರಾಗಿದ್ದು, ಯಾವಾಗಲೂ ಹಸಿರಾಗಿಯೇ ಇರ್ತದೆ. ಇದರ ಹಣ್ಣೆಲೆಗಳು ಬಿದ್ದಾಗ ಎಲ್ಲ ರೀತಿಯ ಜೀವಿಗಳಿಗೂ ಆಹಾರ ಆಗ್ತದೆ. ಯಾವುದೇ ರೀತಿಯ ಗೊಬ್ಬರ ನಾನು ಕೊಡ್ತಾ ಇಲ್ಲ. ಆದರೂ ನೋಡಿ ಎಷ್ಟು ಸದೃಢವಾಗಿ ಎಷ್ಟು ಸುಂದರವಾಗಿ ಬೆಳೆದಿದೆ ಅಂತ ನೋಡಿ. ಇದರ ಕೊಯ್ಲು ಈಗಾಗಲೇ ಮುಗಿದಿದೆ ಸ್ನೇಹಿತರೆ. ಇನ್ನು ಹೊಸ ವರ್ಷದ ಕೊಯ್ಲಿಗಾಗಿ ಈಗಲೇ ಇದರಿಂದ ಹೂಗಳು ಬರಲಿಕ್ಕೆ ಪ್ರಾರಂಭ ಆಗಿದೆ. ಇದರಲ್ಲಿ ಗಂಡು ಮತ್ತು ಹೆಣ್ಣು ಅಂತ 2 ಬೇರೆ ಬೇರೆ ಗಿಡಗಳಿದೆ ಸ್ನೇಹಿತರೆ. ನಾವು 10 ಹೆಣ್ಣು ಗಿಡ ನೆಟ್ಟರೆ ಒಂದು ಪರಾಗಸ್ಪರ್ಶಕ್ಕೆ ಅಂತ ಗಂಡು ಗಿಡ ನೆಡಲೇಬೇಕಾಗ್ತದೆ. ಅದು ನರ್ಸರಿಯವರು ನಮಗೆ ಕೊಡ್ತಾರೆ. ಇದು ಒಳ್ಳೆಯ ಗುಣಮಟ್ಟದ ನಾವು ಜಾಯಿಕಾಯಿ ಗಿಡಗಳನ್ನು ಆರಿಸಿ ತಂದು ನೆಟ್ಟಿದ್ದೇವೆ. ಒಳ್ಳೆಯ ಇಳುವರಿ ಕೂಡ ಇದರಿಂದಲೂ ಬರ್ತಾ ಇದೆ. ಎಡೆ ಕೃಷಿ ಮಾಡೋದ್ರಿಂದ ನಮ್ಮ ಮಣ್ಣಿನ ಪೋಷಕಾಂಶಗಳನ್ನು ಹೆಚ್ಚಿಗೊಳಿಸುವ ಉದ್ದೇಶ ಮುಖ್ಯವಾಗಿರಬೇಕು. ಮತ್ತು ನಮ್ಮ ಖುಷಿಗಾಗಿ ನಾವು ಎಡೆ ಕೃಷಿ ಮಾಡಬೇಕು. ಹಣದ ವಿಷಯವನ್ನು ಮಾಡಿ ಕೃಷಿ ಮಾಡಿದರೆ ಅದು ಯಾವುದೇ ಕೃಷಿ ಇರಲಿ, ನಿಮ್ಮ ಮುಖ್ಯ ಕೃಷಿ ಅಡಿಕೆನೇ ಆಗಿರಲಿ, ನಿಮಗೆ ಇದರಿಂದ ನಾನು ಅಡಿಕೆ ಕೃಷಿಯನ್ನು ಮಾಡಿ ಅದರಿಂದ ಹಣ ಮಾಡಿ ಅದರಿಂದ ಕಾರು ತೆಗಿತೇನೆ, ಮನೆ ಕಟ್ತೇನೆ ಅಂತೆಲ್ಲ ಆಲೋಚನೆ ಮಾಡಿ ಕೃಷಿ ಮಾಡಿದರೆ ನಿಮಗೆ ಪ್ರತಿದಿನವೂ ನಿಮಗೆ
ಇದರಿಂದ ಚಿಂತೆಯೇ ಆಗಿರ್ತದೆ ಹೊರತು ಯಾವುದೇ ಖುಷಿ ಕೊಡೋದಿಲ್ಲ ಸ್ನೇಹಿತರೆ. ಯಾಕಂತ ಹೇಳಿದರೆ ಅಡಿಕೆ ಗಿಡಕ್ಕೆ ಅಥವಾ ಅಡಿಕೆ ತೋಟಗಳಿಗೆ ಅಥವಾ ಎಲ್ಲ ರೀತಿಯ ಗಿಡಗಳಿಗೂ ಈಗ ರೋಗ ಬಾಧೆ ಹೆಚ್ಚಿದೆ, ಗಿಡಗಳು ಸಾಯುವ ಪ್ರಮಾಣ ಹೆಚ್ಚಿದೆ, ಪ್ರತಿಯೊಂದು ರೋಗಗಳು ಈ ಕೃಷಿಗಳಿಗೆ ಇದೆ. ಆಗ ನಮ್ಮ ಮನಸ್ಸಿಗೆ ನಾವು ಹಣ ಖರ್ಚು ಮಾಡಿರ್ತೇವೆ ಬೇಕಾಬಿಟ್ಟು, ಬೇಕಾದಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡಿರ್ತೇವೆ, ನಮಗೆ ಖಂಡಿತವಾಗಿ ಅದರಿಂದ ಖುಷಿ ಸಿಗುವುದಿಲ್ಲ ಸ್ನೇಹಿತರೆ. ಹಾಗಾಗಿ ನಾವು ಕೃಷಿಯನ್ನು ಮಾಡಬೇಕಾದ್ದು ನಮ್ಮ ಮನಸ್ಸಿನ ಖುಷಿಗಾಗಿ. ಅದರಿಂದ ಹಣ ಬಂದರೆ ಅದು ಖುಷಿ ಬೇರೆಯೇ, ಆದರೆ ನಮ್ಮ ಉದ್ದೇಶ ಹಣ ಮಾಡೋದು ಆಗಿರಬಾರ್ದು ಸ್ನೇಹಿತರೆ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.